ಹರೇ ಶ್ರೀನಿವಾಸ. ಅಧಿಕ ಮಾಸದ 30ನೇ ದಿನದ ಪಾರಾಯಣ ಹಾಗೂ ಯಥಾಮತಿಯ ಅರ್ಥಾನುವಾದವನ್ನು ಈಗ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಮಾಸ ಪರ್ಯಂತರೋ ಬಿಡದನ್ನು ಕೇಸರಿ ಶುಭನಾಮ ಮಂತ್ರ ದಿತಾಸನದಲ್ಲೇಕಾಗ್ರ ಚಿತ್ತದ ನಿಷ್ಕಪಟದಿಂದ ಬೇಸರದ ಜಪಿಸಲು ಪ್ರಜನಗಳ ನಾಶಗೈಸಿ ಮನೋರಥಗಳ ಪರೇಶ ಪೂರ್ತಿಯ ಮಾಡಿಕೊಡುವನು ಕಡೆಗೆ ಪರಗತಿಯ. ಇದು ಪಂಚತನ್ಮಾತ್ರ ಸಂಧಿಯ 17ನೇ ನುಡಿ. ನರಸಿಂಹ ನಖಸ್ತುತಿಯ 32ನೇ ಸ್ತೋತ್ರವನ್ನು ಆಧರಿಸಿ ಈ ಒಂದು ನುಡಿ ರಚನೆಯಾಗಿದೆ ಅಂತ ಹೇಳ್ಬೋದು. ಈ ಕಿರು ಹೊತ್ತಿಗೆಯಲ್ಲಿ ಇದನ್ನು 30ನೇ ನುಡಿಯನ್ನಾಗಿ ಆರಿಸ್ಕೊಂಡಿದ್ದಾರೆ. ಇಲ್ಲಿ ಮಾಸ ಪರ್ಯಂತರೋ ಬಿಡದೆ ನೃಕೇಸರಿ ಶುಭನಾಮ ಮಂತ್ರ ಚಿತಾಸ್ಥಾನದಲ್ಲಿ ಏಕಾಗ್ರ ಚಿತ್ತದ ನಿಷ್ಕಪಟದಿಂದ ಅಂತಿದ್ದಾರೆ. ಮಾಸ ಪರ್ಯಂತರವು ಅಂದರೆ ಒಂದು ತಿಂಗಳ ಪರ್ಯಂತ. ಮಾಸ ಅಂದರೆ ತಿಂಗಳು, 30 ದಿನಗಳ ತನಕ ಬಿಟ್ಟು ಬಿಡದೆ ಒಂದು ತಿಂಗಳ ಪರ್ಯಂತ ನಿರತವಾಗಿ ನೃಕೇಸರಿ ಶುಭನಾಮ ಮಂತ್ರ ಅಂತ. ನೃಕೇಸರಿ ಇದನ್ನು ಬಿಡಿಸ್ಕೊಂಡಾಗ ನೃ ಪ್ಲಸ್ ಕೇಸರಿ. ನೃ ಅಂದರೆ ನರ, ಕೇಸರಿ ಅಂದರೆ ಸಿಂಹ. ನರಸಿಂಹರೂಪಿ ಪರಮಾತ್ಮನನ್ನು ಇಲ್ಲಿ ದಾಸರರು ನೃಕೇಸರಿ ಅನ್ನೋ ಒಂದು ಸುಂದರವಾದ ಶಬ್ದದಿಂದ ಸಂಬೋಧನೆ ಮಾಡಿದ್ದಾರೆ. ನೃಕೇಸರಿ ಶುಭನಾಮ ಮಂತ್ರ. ಈ ನರಸಿಂಹರೂಪಿ ಪರಮಾತ್ಮನನ್ನು ಶುಭ ಅಂದರೆ ಮಂಗಲಕರವಾದ ನಾಮ ಮಂತ್ರವನ್ನು ಜಿತಾಸನದಲ್ಲಿ ಏಕಾಗ್ರ ಚಿತ್ತದ ನಿಷ್ಕಪಟದಿಂದ ಅಂತಂದರೆ, ಜಿತಾಸನ ಅಂದರೆ ಸ್ಥಿರವಾದ ಆಸನದಲ್ಲಿ ಕುಳಿತು ಏಕಾಗ್ರ ಚಿತ್ತದಿಂದ ಅಂದರೆ ನಾಸಾಗ್ರದಲ್ಲಿ ದೃಷ್ಟಿ ಇಟ್ಟು ಏಕಾಗ್ರ ಚಿತ್ತದಿಂದ ಒಮ್ಮನದಿಂದ ನಿಷ್ಕಪಟದಿಂದ ಮನಸ್ಸಿನಲ್ಲಿ ಯಾವುದೇ ಕುಹಕ ಬುದ್ಧಿಗಳನ್ನು ಇಟ್ಟುಕೊಳ್ಳದೆ ಯಾವುದೇ ರೀತಿಯ ಅನುಮಾನಕ್ಕೆ ಆಸ್ಪದವನ್ನು ಮಾಡಿಕೊಳ್ಳದೆ ನಿಷ್ಕಪಟದಿಂದ ಶುದ್ಧವಾದ ಅಂತಃಕರಣದಿಂದ ಏಕಾಗ್ರ ಚಿತ್ತದಿಂದ ನರಸಿಂಹರೂಪಿ ಪರಮಾತ್ಮನ ಶುಭನಾಮ ಮಂತ್ರವನ್ನು ಒಂದು ಮಾಸ ಪರ್ಯಂತರವಾಗಿ ಬಿಟ್ಟು ಬಿಡದೆ ನಿರಂತರವಾಗಿ ಜಪಿಸಿದರೆ ಬೇಸರದ ಜಪಿಸಲು ಅಂತಿದ್ದಾರೆ. ಬೇಸರ ಯಾವುದೇ ರೀತಿಯ ಬೇಸರಿಸಿಕೊಳ್ಳದೆ ಯಾವುದೇ ರೀತಿಯ ಉದಾಸೀನ ಮಾಡದೆ ಆಲಸ್ಯವ ತೋರದೆ ಬೇಸರದ ಜಪಿಸಲು ವೃಜನಗಳ ನಾಶಗೈಸಿ ನಮ್ಮ ಸಮಸ್ತ ಪಾಪಗಳನ್ನು ಸುಟ್ಟು ಭಸ್ಮ ಮಾಡಿ ನಾಶಗೈಸಿ ಮನೋರಥಗಳ ಪರೇಶ ಪೂರ್ತಿ ಮಾಡಿಕೊಡುವನು ಕಡೆಗೆ ಪರಗತಿಯ. ನಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು, ಮನೋರಥ ಅಂದರೆ ನಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ಪೂರ್ತಿ ಮಾಡಿಕೊಡುವ. ಪರೇಶ ಅಂದರೆ ಪರಮ ಅಂತ ಹೇಳಿದ್ದೆ. ಎಲ್ಲರಿಗಿಂತಲೂ ಪರಮನಾದವ, ಶ್ರೇಷ್ಠನಾದವ ಶ್ರೀಹರಿಯನ್ನು, ಎಲ್ಲರಿಗಿಂತಲೂ ಸರ್ವೋತ್ತಮನಾದ ಶ್ರೀಹರಿಯನ್ನು ದಾಸರಲ್ಲಿ ಪರೇಶ ಅಂತ ಸಂಬೋಧನೆ ಮಾಡಿದ್ದಾರೆ. ಈ ರೀತಿಯಾಗಿ ನಮ್ಮ ಮನಸ್ಸಿನ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುವುದರ ಜೊತೆಗೆ ಪರೇಶ ಪೂರ್ತಿಯ ಮಾಡಿಕೊಡುವನು ಕಡೆಗೆ ಪರಗತಿಯ. ಮನಸ್ಸಿನ ಇಷ್ಟಾರ್ಥಗಳನ್ನು ಪೂರ್ತಿ ಮಾಡಿಕೊಡುವುದರ ಜೊತೆಗೆ ಪರಗತಿಯನ್ನು ಕರುಣಿಸ್ತಾನೆ. ಕಡೆಗೆ ಪರಗತಿಯ ಅಂದರೆ ಕೊನೆಯಲ್ಲಿ ನಮ್ಮ ಲಿಂಗದೇಹವನ್ನು ಭಂಗ ಮಾಡಿ ಮೋಕ್ಷ ಮಾರ್ಗವನ್ನು ತೋರುತ್ತಾ ಮುಕ್ತಿಯನ್ನು ಕರುಣಿಸ್ತಾನೆ ಅಂತ ಹೇಳ್ತಿದ್ದಾರೆ. ನೋಡಿ, ಮೊದಲನೇ ನುಡಿಯಲ್ಲಿ ಬಂದಿತ್ತು ಕೈವಲ್ಯದಾಯಕ ನಾರಸಿಂಹನೇ ನಮಗೆ ಕರುಣಿಪ ನಿಮಗೆ ಮಂಗಲವ ಅಂತ. ಅಲ್ಲಿಯೂ ಕೂಡ ನಾನು ಹೇಳಿದ್ದೆ ನರಸಿಂಹನನ್ನೇ ಕೈವಲ್ಯದಾಯಕ ಅಂದಿದ್ದಾರೆ ಜಗನ್ನಾಥ ದಾಸರು ಅಂತ. ಅದನ್ನೇ ಮತ್ತೊಂದು ಸಲ ಸ್ಪಷ್ಟ ಮಾಡುವಂತೆ ಇಲ್ಲಿಯೂ ಕೂಡ ದಾಸರರು ಹೇಳ್ತಿದ್ದಾರೆ. ಕಡೆಗೆ ಪರಗತಿಯ ಕೊಡ್ತಾನೆ, ಲಿಂಗದೇಹವನ್ನು ಭಂಗ ಮಾಡಿ ಮುಕ್ತಿ ಮಾರ್ಗವನ್ನು ತೋರಿ ಮೋಕ್ಷವನ್ನು ದಯಪಾಲಿಸುವ ಕರುಣಾ ಸಿಂಧು, ದೊರೆ ದಯಾ ಸಿಂಧು ಈ ನರಸಿಂಹ ಪರಮಾತ್ಮ ಅಂತ ಹೇಳ್ತಿದ್ದಾರೆ. ಈ ರೀತಿಯಾಗಿ ನಾವು ಒಂದು ತಿಂಗಳ ಕಾಲ ಪರ್ಯಂತ ಬಿಟ್ಟು ಬಿಡದೆ ನರಸಿಂಹರೂಪಿ ಪರಮಾತ್ಮನನ್ನು ಚಿತಾಸನದಲ್ಲಿ ಕುಳಿತು ಏಕಾಗ್ರ ಚಿತ್ತದಿಂದ ಒಮ್ಮನದಿಂದ ಶುದ್ಧವಾದ ಅಂತಃಕರಣದಿಂದ ಆತನ ಒಂದು ನಾಮಸ್ಮರಣ ಮಾಡಿದರೆ ಮಾತ್ರ, ಅಷ್ಟಕ್ಕೆ ನಾಮಸ್ಮರಣ ಮಾತ್ರದಿಂದಲೇ ಪ್ರೀತನಾಗಿ ನಮ್ಮ ಎಲ್ಲ ಪಾಪಗಳನ್ನು ಸುಟ್ಟು ಭಸ್ಮ ಮಾಡಿ ಎಲ್ಲ ಪಾಪಗಳನ್ನು ನಾಶ ಮಾಡಿ ನಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ನೆರವೇರಿಸುವುದರ ಜೊತೆಗೆ ನಮಗೆ ಮೋಕ್ಷವನ್ನು ಕರುಣಿಸುವಷ್ಟು ಕಾರುಣ್ಯ ಆ ನರಸಿಂಹರೂಪಿ ಪರಮಾತ್ಮನದ್ದು ಅಂತ ದಾಸರರು ಮತ್ತೆ ನಮಗೆ ಆ ನರಸಿಂಹರೂಪಿ ಪರಮಾತ್ಮನ ಕಾರುಣ್ಯವನ್ನು ಒತ್ತಿ ಹೇಳ್ತಿದ್ದಾರೆ ಅಂತ ಹೇಳ್ತಾ ಈ ದಿನದ ಯಥಾಮತಿಯ ಭಾವಾನುವಾದವನ್ನು ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣ ಮಸ್ತು.